ಯಾಕೆ ಮಾವ ಎಂದು ನೋಡಿಲ್ಲ ನಾನು ಹಿಂಗೆ ನೋಡಾಕತ್ತಿ? ಏನರ ಅಡುಗೆ ಮಾಡ್ಬೇಕಿಲ್ವ? ನನಗೂ ಹೊಟ್ಟೆ ಹಸ್ತೈತಿ. ಅವನು ಹೊಲಕ್ಕೆ ಹೋಗ್ಯಾನ, ಅವನು ಊಟಕ್ಕೆ ಬರ್ತಾನೀಗ. ಯಾಕೆ ಆಕೆ ಮಾಡ್ತಾಳ? ನೀನು ಹೆಂಡತಿ ಕೆಲಸ ಮಾಡಿದ್ರೆ ನಿನ್ಗೆ ಬರಂಗಿಲ್ಲ ಏನು? ಆಕಿ ಹೊಲದ ತೆಗೆದಿರ್ತಾವೆ, ನಿನಗೆ ಹೊಲದ ತೆಗೆದು ನಿಲ್ತದ? ಇಲ್ಲ, ನೆಳ್ಳನ್ ತೆಗೆದು ಏನಾದ್ರು ನೀ ಮಾಡ್ಕೊ. ಹೊಲ ಮನೆ ತೆಗೆದು ಆಕಿ ಮಾಡ್ಕೋತಾಳ. ನನ್ನ ತವ್ರ ಮನ್ಯಾಗ ನಾ ಕೇಳಿದ ಕುಂತಲ್ಲೇ ಬರ್ತಿತ್ತು. ಇಲ್ಲಿ ನಾ ದಗದ ಮಾಡಲಿ? ಮಾಡಬೇಕು. ನಾವು ಬದುಕು ಸಂಬಂಧ ನಾವು ಮಾಡಬೇಕು. ಅದು ನಿನ್ನ ತವ್ರ ಮನೆ, ಇದು ನಿನ್ನ ಗಂಡನ ಮನೆ. ನಂಗೆ ಅಡ್ಗೆ ಮಾಡೋದು ಆಗೋದಿಲ್ಲ ನೋಡಿ ಮಾವ. ಅಲ್ಲೇ ಹೋಟೆಲ್ದಾಗ ನೀನು ಒಂದು ಸ್ವಲ್ಪ ಏನಾರ ತಿಂದು ನನಗೂ ಒಂದು ಸ್ವಲ್ಪ ಏನಾರ ತೊಗೊಂಡು ಬಾ. ಮನೆ ತಕ್ಕ ಸೊಸೆ ಅಂತ ತಂದೆ. ಮನೆ ತಕ್ಕ ಸೊಸೆ ಅಲ್ಲ, ದಿಕ್ಕು ತಪ್ಪಿಸುವಂಥ ಸೊಸೆ. ಆತಳವ, ತರ್ತೀನಿ. ಹಾಂ ಮಾವ, ಲೇಟ್ ಮಾಡಬೇಡ. ಹೊಟ್ಟೆ ಸ್ವಲ್ಪ ನಂಗೆ ಲಗುನ ತೊಗೊಂಡು ಬಾ. ಅಲ್ಲ ಬಂದು ಹಿಂಗ ಗಪ್ ನಿಂತಿರಲ್ಲ, ಉಂಡು ಬಂದಿರಿಲ್ಲೇ? ಏನು ಮಾಡಿದ್ಲ ಅಡುಗೆ? ಏನು ಅಡುಗೆ ಮಾಡ್ತಾಳೆ? ಬೇಸರ ಆಗೈತೆ ಆಕಿಗೆ, ಅಡುಗೆ ಪಡಿ ಮಾಡಲತ್ತ. ನನಗೆ ಹೋಟೆಲ್ದಾಗ ಏನರ ಉಂಡು ಬರ್ರಿ, ಅದು ಬರ ನನಗೂ ಏನರ ತೊಗೊಂಬರ. ಬಾ ನೀನು ಇದು ದಗದ ಮುಗಿಸ್ಕೊಂಡು ನೀನು ಅಡುಗೆ ಮಾಡಿ ಹಾಕಕ್ಕೈತೆ. ಏನೂ ಅಡುಗೆ ಮಾಡಿಲ್ಲ, ಹಿಂಗಾದ್ರೆ ಹಂಗ್ರಿ ಮತ್ತೆ? ಮಾತನಾಗಿದ್ರೆ ಏನರ ಕೇಳೋದು ಹೇಳೋದು ಮಾಡಬೇಕು. ಆಕಿ ಮಾತನಾಗ ಇಲ್ಲ, ಯಾವಾಗ ಜಗಳ ತೆಗಿಲತ್ ನಿಂದಿರ್ತಾಳೆ. ಅಂಥಕ್ಕಿ ಜೊತೆಗೆ ಏನು ಮಾತಾಡಲಿ? ನಾನಾ ಗೋನ್ ತಳಾಕಿ ಬಂದುಬಿಟ್ಟೆ. ನಡಿ, ನೀನು ಏನು ಅಡುಗೆ ಮಾಡಿ ಹಾಕಕತ್ತಿ. ನಮ್ದ ಹೊಟ್ಟೆ ಹಸ್ತೈತಿ ಪಾಪ, ಅದೇನು ಮಾಡತ್ತೈತಿ ಏನೋ. ನಡಿ. ಒಂದು ಮಾತು ಹೇಳ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ. ಏನು? ಈಗ ನಮ್ಮ ರೀತಿಯಾಗಿದ್ಲ ಅಂತಂದ್ರೆ ಮುಂದೆ ನಮ್ಮ ಕೈಯಾಗ ಸಿಗ್ತಾಳ. ಇಲ್ಲಂದ್ರೆ ತವ್ರ ಮನ್ಯಾಗ ಆಕಿನ ಅಪುಪರಿಂದ ಬೆಳೆಸ್ಯಾರ. ಆಕಿಗೆ ಅದ ಸಲಿಗೆ ಬಿದ್ದುಬಿಟ್ಟೈತಿ. ಇಲ್ಲಿ ಹೊಂದ್ಕೊ ಅಂದ್ರೆ ಒಮ್ಮೆ ಹೆಂಗೆ ಹೊಂದ್ಕೋತಾಳೆ? ಇದ್ದವ್ರ ಮಗಳದಾಳ ಆಕಿ. ಅಂಕತಕ್ಕ ಹಂಗೆ ಇರಲಿ. ಸುಮ್ಮನೆ ಆಕಿಗೆ ನಾವು ಕಿರಿಕಿರಿ ಮಾಡೋದು ಬೇಡ. ಹೇಳ, ನೀನು ನಡಿ ಅಡುಗೆ ಮಾಡಿ ಹೇಳ. ನೀವು ಹೇಳ್ರಿ, ಊಟ ಮಾಡಿ ಬರಾಕತ್ರಿ. ದಗದಂಗೆ ಇದ್ದಿದ್ದೆ. ಬರ್ತಾಕಿನ ಮಾತು ಹೆಂಗೆ ಬರ್ತಾವಂತಂದ್ರೆ ಈ ಮನ್ಯಾಗ 10 ನಿಮಿಷ ನಿಂದ್ರಬಾರ್ದು ನಾವು. ಹಂಗೆ ಮಾತಾಡ್ತಾಳಕ್ಕಿ. ನಾ ಇದ್ದಾಗ ಒಂದು ಮಾತು ಮಾತಾಡಲ್ವೇನಿ? ನಾ ಇರ್ಲಾರ್ದಾಗ ಬಿಟ್ಟು ನಿಮ್ಮ ಮುಂದೆ ಹೆಂಗೆ ಮಾತಾಡ್ತಾಳಕ್ಕಿ? ನೀ ಇದ್ದಾಗ ಅಷ್ಟು ಕರೆ ಹಾಕ್ಕಳಕ್ಕಿ. ನನಗೆ ಬಿಡಪ್ಪ, ಹೆಂಗೆ ಬೇಕಾದ್ರೆ ಮಾತಾಡಿ ನಡಿತೈತಿ, ನಾ ಅನಿಸ್ಕೊಂತೀನಿ. ಆದ್ರೆ ನಿಮ್ಮ ಅಣ್ಣಗೆ ಹೆಂಗೆ ಬೇಕಂಗೆ ಮಾತಾಡ್ತಾಳಕ್ಕಿ. ಚಲೋ ಮನಿತನ, ಸಾವುಕಾರ ಮಂದಿ, ನೀವೆಲ್ಲ ತಿಳಿಯೋದು ನನಗೆ ಗಂಟು ಹಾಕಿರಿ. ನಾ ಏನು ಮಾಡಲಿ? ಸಾವುಕಾರಕ್ಕೆ ಏನು ಬಿಡಪ್ಪ, ಮಧ್ಯಾಹ್ನ ಬಿಸಿಲು ಇದ್ದಂಗೆ. ಆದ್ರೆ ಸಂಸ್ಕಾರ ಅನ್ನೋದು ಸ್ವಲ್ಪ ಇರಬೇಕಲ್ಲ ಆಕಿಗೆ. ಇನ್ನೂ ಮಕ್ಕಳಿಲ್ಲ, ಮರಿ ಇಲ್ಲ. ಆಕಿಗೆ ಏನಾರ ಬುದ್ಧಿ ಕಲ್ಸಂಗಿತ್ತಂದ್ರೆ ನೀನಾಟ ಹೇಳವೇನಿ ಆಕಿಗೆ. ನಾವೆಷ್ಟೇ ಆದ್ರೂ ಹೊರಗಿನವ್ರು ಹಾಕಿವಪ್ಪ. ಗಂಡನಲ್ಲ, ನಿನ್ನ ಮಾತು ಆಕೆ ಕೇಳ್ತಾಳೆ. ನೀನ ಸ್ವಲ್ಪ ತಿಳಿಸಿ ಹೇಳಾಕಿಗೆ, ತಿದ್ಕೊಂತಾಳೆ. ಹೇಳೋತನ ಹೇಳತ್ನೀನಿ. ಮತ್ತು ನಾನು ಮಾತು ಕೇಳಿಲ್ಲಪ್ಪ ಅಂತಂದ್ರೆ ಹೋಗಿ ಅವ್ರ ಅವ್ವಪ್ಪ ಮುಂದೆ ಹೇಳಿಬಿಡ್ತೀನಿ. ಹೋಗಿ ಏನ ನನ್ನ ಗಂಡನ ಮುಂದೆ ಕುಂದಿಸ್ಕೊಂಡು ಅದೇನು ತಲೆಗೆ ತುಂಬಾಕತ್ತಿ? ಮಾತಾಡೋದು ಕೂತೇವಿ, ನೀ ಯಾಕೆ ಹಂಗೆ ತಿಳ್ಕೊತಿ? ನಮ್ಮವ್ವ ಅಪ್ಪನ ಮುಂದೆ ಹೇಳಿ ನನಗೆ ಬುದ್ಧಿ ಕಲ್ಸವ ನೀನು? ಮತ್ತು ಮನ್ಯಾಗ ಯಾರು ಮಾತಿಗೂ ಕಿಮ್ಮತ್ತಿಲ್ಲ ಅಂದ್ರೆ ಮತ್ತೇನು ಹೇಳೋದ ನಿನಗೆ? ನಾವಿದ್ದಾಗ ಬಾಯ್ ಮಾಡಕ್ಕೆ ಹೋಗ್ಬೇಡ. ನಾವೆಲ್ಲರ ತಿಳಿಸಿ ಬುದ್ಧಿ ಹೇಳ. ಏ, ನಾ ಊಟ ಬಿಟ್ಟು ಸೀರೆ ಉಟ್ಕೊಳಕ್ಕಿ ನೀನೇನು ಹೇಳ್ತಿ ನನಗೆ? ನನ್ನ ತವ್ರ ಮನೆಯಿಂದ ತಂದು ರೊಕ್ಕದಾಗಿ ನಿಮ್ಮ ಮನೆ ನಡೆಯಾಕತೈತಿ, ನೆನಪಿರ್ಲಿ. ನೀ ಮಾತಾಡೋ ಮಾತು ಇನ್ನೊಬ್ರಿಗೆ ನೋವು ಹಾಕವ ಅಂತೇಳಿ ನಿನಗೆ ತಿಳಿಯಂಗಿಲ್ಲ. ನಾ ಅಂದಿದ್ದ ಆಡಿದ್ದ ಈ ಮನ್ಯಾಗ ನಡಿಬೇಕು, ಹಂಗೆ ನಾ ಬದುಕ್ದಕ್ಕಿ. ಏಯ್, ನಿನ್ನ ಬಿಡ್ಬೇಕಂದ್ರೆ ನಾ ಎಂದೋ ಬಿಡ್ತಿದ್ದೆ. ಆದ್ರೆ ನಾ ಯಾಕೆ ಬಿಟ್ಟಿಲ್ಲ ಅಂದ್ರೆ ನಮ್ಮ ಅಣ್ಣ ವೈನಿ ಹೇಳ್ಯಾರನ್ನು ಒಂದು ಕಾರಣಕ್ಕೆ ನಾ ಬಿಟ್ಟಿಲ್ಲ. ಮಂದಿ ಹೇಳ್ದಂಗೆ ಕೇಳೋನ್ ನೀನು. ನಿನ್ನ ಮಾತಿಗೆ ನಾನು ಎಲ್ಲಿ ಬೆಲೆ ಕೊಡಲಿ? ಏನೇ ಇದ್ರೂ ನೀವು ಕುಂತು ಬಗೆಹರಿಸ್ಕೊಡ್ರಿ. ನಿಮ್ಮನ್ನ ಹೊಳಕ್ಕೆ ಹೋಗ್ಯಾನ, ನಾ ಇಲ್ಲಿ ನಡೀತೀನಿ. ಆತಮ್ಮ, ನಾ ಬರೋಕ್ಕಿಂತ ಮೊದಲು ಈ ಮನ್ಯಾಗ ಅಧಿಕಾರ ನೀನು ನಡೆದಿರ್ಬೋದು. ಈಗ ನಾ ಬಂದಿಲ್ಲ, ಇನ್ಮ್ಯಾಗ ನಂದು ಅಧಿಕಾರ ನಡೀತೈತಿ.
ವೈನಿ ಈಕಿನ ಮಾತಿಗೇನು ತಲೆ ಕೆಡಿಸ್ಕೊಬೇಡ, ಹೊಲಕ್ಕೆ ನಡೀನಿ. ನಾ ಯಾಕೆ ಹೇಳುವ? ಅಲ್ಲ, ನೀ ಅಂದ ಮಾತು ಇವ್ರ ಮುಂದೆ ಹೇಳೋದು ನನಗೇನು ಹರ್ಕತೈತಿ? ನನ್ನ ಕಂಡ್ರೆ ನೀನು ಹೆಂಡತಿಗೆ ಬರಂಗಿಲ್ಲ, ಮತ್ತು ಅಕ್ಕಿ ಯಾಕೆ ನನ್ನ ಗಂಡನ ತಲೆ ತುಂಬ್ತಾಳ? ಹುಚ್ಚಿ, ಅವ ಆಕಿಗೆ ಮೈದನದಾನ, ಮಗನಿಕಿಂತ ಹೆಚ್ಚದಾನ, ನಮ್ಮ ಕೈಯಾಗ ತಿಂದಾನ ಉಂಡಾನ, ನಮ್ಮ ಕೈಯಾಗ ಬೆಳೆದಾನ. ಯಾಕೆ ಅಕ್ಕಿ ಅವ್ನು ತಿಳಿ ತುಂಬ್ತಾಳೆ? ನೀ ತಪ್ಪು ಮಾಡಾಕತ್ತಿದ್ದಕ್ಕಲ್ಲ ಅಕ್ಕಿ ಅವ್ನು ತಿಳಿಸಿ ಬುದ್ಧಿ ಹೇಳಾತಿರ್ಬೇಕು. ಯಾಕೆ ನೀ ಹಿಂಗೆಲ್ಲ ತಿಳ್ಕೊತಿ? ನನಗೆ ತಿಳುವಳಿಕೆ ಇಲ್ಲ ಅಂತ ಮಾತಾಡಕತ್ತೀರೇನು? ಬರೋಬ್ಬರಿ ತಿಳ್ಕೊಂಡು ನೋಡು, ನಿನಗೆ ತಿಳುವಳಿಕೆನ ಸ್ವಲ್ಪ ಕಮ್ಮಿ ಅದ. ತಿಳುವಳಿಕೆ ಕಡಿಮೆ ಇದ್ರು ಬಂಗಾರ ಬೆಳ್ಳಿ ರೊಕ್ಕಕ್ಕೇನು ಕಡಿಮೆ ಇಲ್ಲ ಮಾವ. ಮಂದಿ ಗುಣ ನೋಡ್ತೈತಿ, ಮಂದಿ ಮನೆಗೆ ಹೆಂಗೆ ಹೊಂದ್ಕೊಂಡಾಳಿಲ್ಲೋ ಅನ್ನೋದು ನೋಡ್ತೈತಿ. ಮಂದಿ ನೀ ಮೈಮೆ ಹಾಕೊಂಡಿಲ್ಲ, ಈ ಬಂಗಾರ ಬೆಳ್ಳಿ ಯಾರು ನೋಡೋದಿಲ್ಲ. ಮನೆ ಸೊಸಿ ಅದಕ್ಕೆ ಹೆಂಗೆ ಇರಬೇಕು ಅನ್ನೋದು ತಿಳ್ಕೊಂಡೆ ಅಂದ್ರೆ ನಿನ್ನ ಬದುಕು ಹಂಗೆ ಹಸನ್ ಇರ್ತೈತಿ. ಅರ್ಥ ಮಾಡ್ಕೊ. ನನ್ನ ತವ್ರ ಮನೆಯವ್ರ ಮಾತನ್ನ ಕೇಳಿಲ್ಲ, ಇಲ್ಲಿ ಬಂದು ನಿಮ್ಮಂತವ್ರ ಮಾತು ಕೇಳಬೇಕಾ? ತವ್ರ ಮನೆಗೆ ನೀನು ಮುದ್ದಿನ ಮಗಳೇ ಇರ್ಬೋದು, ಆದ್ರೆ ಗಂಡನ ಮನೆಗೆ ನೀನು ಸೊಸಿ ಅನ್ನೋದು ಮರಿಬೇಡ. ಕೊಟ್ಟೆ ಹೆಣ್ಣ ಕುಲದ ಹೊರಗೆ ಅನ್ನೋದು ಮರಿಬೇಡ. ಇಲ್ಲಿ ಎದಕ್ಕೆ ಬಂದಿ ಅನ್ನೋದು ಮರಿಬೇಡ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನೀವು ಹೇಳ್ದಂಗೆ ನಿಮ್ಮ ಮನ್ಯಾಗಿನ ತಗದ ಮಾಡ್ಕೊತಿರ್ಬೇಕೇನು ನಾನು? ನನ್ನ ತಮ್ಮ ಅಗ್ನಿ ಸಾಕ್ಷಿಯಾಗಿ ದೈವದ ಮುಂದೆ ನಿನಗೆ ತಾಳಿ ಕಟ್ಟ್ಯಾನ. ಗಂಡನ ಮನೆಯ ಋಣ ತೀರಿಸ್ಬೇಕಂದ್ರೆ ಗಂಡನ ಮನ್ಯಾಗ ತಗ್ಗಿ ಬಗ್ಗಿ ನಡಿಬೇಕು. ಅದನ್ನ ಯಾಕೆ ಮರೆಯಾಕತ್ತೀವ? ನಿಮ್ಮ ಮಾತು ನಿಮ್ಮ ಹೆಂಡತಿ ಮುಂದೆ ನಿಮ್ಮ ತಮ್ಮನ ಮುಂದೆ ಚಂದ ಅನ್ನಿಸ್ತಿರ್ಬೋದು, ನನ್ನ ಮುಂದಲ್ಲ. ಬೈದು ಹೇಳೋರು ಒಳ್ಳೇದಕ್ಕೆ, ನಕ್ ಹೇಳೋದು ಕೆಟ್ಟದಕ್ಕೆ. ಅದನ್ನು ತಿಳ್ಕೊಂಡೆ ಅಂದ್ರೆ ಬಾಳಿನ ಬಂಗಾರ ಆಕೈತಿ. ಹರೇದವ ಆಗ್ತಿ ಸ್ವಲ್ಪ ಉಂಡಿಗಿಶನ್ ತೆಗ್ದ ಮಾಡಿದ್ರೆ ಸ್ವಲ್ಪ ನಿನ್ನ ಶರೀರನೂ ಗಟ್ಟಿರ್ತದ. ಉಂಡೇನ? ಉಂಡು ಬರ್ಬೇಕಂದ್ರೆ ಆಕೆ ನೀವು ಅಡುಗೆ ಮಾಡಿದ್ದಿಲ್ಲ, ಆಮೇಲೆ ಉಂಡ್ರತ್ತೇಳಿ ಹೊಲಕ್ಕೆ ಬಂದು ಕೆಲಸ ಮಾಡಿ ಹೋಗ್ಬೇಕಂತ ಮಾಡೀನಿ. ಆಕೆ ಅಡುಗೆ ಮಾಡಿಲ್ಲ ಅಂತೇಳಿ ಉಪವಾಸ ಸಾಯ್ದಿರ್ತೈತೇನೋ. ನಿಮ್ಮ ಮೊಯ್ನಿ ಮುಂದೆ ಒಂದು ಮಾತು ಹೇಳಕ್ಕೇನಾಗಿತ್ತು? ಹಾಂ, ಮಾಡಿ ಹಾಕ್ತಿದ್ಲಿಲ್ಲ? ನನಗೆ ಅಂತೇಳಿ ಹೋಗ್ಬೇಕೇನು ಜೋರು ಮಾಡ್ರಿನ, ಮತ್ತು ಆಕೆ ಇದ್ದೂ ವೈನಿಗೆ ಹೇಳೋದಂದ್ರೆ ತಪ್ಪಾಗ್ತದಣ್ಣ. ನನ್ನ ತಮ್ಮದೀವ ನೀನು, ನಾ ಕೇಳಲಿಕ್ಕಂದ್ರು ಕಳಿಸೊಂಬಿಟ್ಟೈತೇನ? ಕೇಳೋದಲ್ಲ. ಹಸು ಆದ್ರೆ ಕೇಳೇ ಉಂಡಿರ್ತೀನಿ ತೋಣ, ನೀನು ತಪ್ಪು ತಿಳ್ಕೊಬೇಡ. ನೀವು ಉಣ್ಣೋದು ತಿನ್ನೋದು ನನಗೆ ಗೊತ್ತೈತಿ. ನಿಮ್ಮ ಮೊಯ್ನಿ ಬುತ್ತಿ ತಂದಾಳ, ಕರ್ಕೊಂಬ ಅಂದಾಳ. ದಗದಿದ್ದ ಬಾ ಊಟ ಮಾಡೋದು. ನಮ್ಮ ಜೊತೆ ನಿಮಗೆ ಇರಾಕ ಮನಸ್ಸಿಲ್ಲ ಅಂದ್ರೆ ಮನೆ ಬ್ಯಾರೆ ಮಾಡ್ಕೊಂಬಿಡು. ಅದರ ದಿನ ಹೊರತೊಂಡ್ರೆ ನನ್ನ ತಮ್ಮಗೆ ನಮ್ಮ ಮನ್ಯಾಗ ಕಿರಿಕಿರಿ ಹಚ್ಚಕ್ಕೆ ಹೋಗ್ಬೇಡ. ಮನ್ಯಾಗ ಮಾತಾಡವಂದ್ರೆ ನಾ ಒಬ್ಬನ, ಅವನು ಬಾಯಿ ಸತ್ತವ, ಈಗಿನೂ ಬಾಯಿ ಸತ್ತಕ್ಕೆ. ಹೌದು, ಹಂಗೆ ಹೇಳ್ಬಿಡು. ನೀನು ಮನಸ್ಸಾಗಿದ್ರೆ ಒಂದು ಮನಿನ ಬ್ಯಾರೆ ಮಾಡಿ ಕೊಟ್ಟು ಬಿಡ್ತೀವಿ. ಹಾಂ, ಮನೆ ಬೇರೆ ಮಾಡೋದ ಅದ, ಆದ್ರೆ ನಾವು ಇಲ್ಲಿ ಇರಂಗಿಲ್ಲ. ಮತ್ತೆಲ್ಲಿ ಇರ್ತಿ? ನನ್ನ ತವ್ರ ಮನ್ಯಾಗ ಇರ್ತೀವಿ ನಾವು. ನೀ ತವ್ರ ಮನೆಗೆ ಹೋದೆ ಅಂತಂದ್ರೆ ನನ್ನ ಮೈದ್ನ ಏನು ಮಾಡ್ಬೇಕು ಅಂತ? ಕಳಿಸ್ಕೊಡ್ರಿ, ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತೇನೆ. ಮದುವೆ ಆದ್ಮ್ಯಾಗ ಹೆಣ್ಣು ಅದಕ್ಕೆ ಗಂಡನ ಮನ್ಯಾಗ ಇದ್ರೆ ಒಂದು ಗೌರವ ಬರ್ತೈತಿ, ಒಂದು ಘನತೆ ಇರ್ತೈತಿ. ಕಟ್ಕೊಂಡು ಗಂಡನ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಂತಂದ್ರೆ ನೋಡಿದ ಮಂದಿ ನಗಾಕಿಲ್ಲ ಅವ. ಹಾಂ, ನಮಗೇನು ಕಮ್ಮಿ ಆಗೈತೆ ನಮ್ಮ ತಮ್ಮನ ಇಲ್ಲಿಂದ ಕರ್ಕೊಂಡು ಹೋಗಿ, ಯಾಕೆ ನಮಗೆ ತಿನ್ನಾಕಿಲ್ಲ ಉಣ್ಣಾಕಿಲ್ಲ ಅಂತೇಳಿ ಅಲ್ಲಿ ಹೋಗಿ ನಮ್ಮ ಮರ್ಯಾದೆ ಸಣ್ಣ ಮಾಡಾಕಿ ಅವ. ಇದ್ರೆ ಇದವರಾಗಿದ್ದ ಬೇರೆ ಮನೆಯಾಗಿರಿ, ನಿನ್ನ ತವ್ರ ಮನೆಗೆ ನನ್ನ ತಮ್ಮನ ಕೊಟ್ಟು ಕಳಿಸಲ್ಲ. ಕಳಿಸ್ಕೊಡ್ಲಿಲ್ಲ ಅಂದ್ರೆ ಈ ಮನ್ಯಾಗ ಹೊತ್ತೊಂಟ್ರೆ ದಿನ ಜಗಳ ಇರೋದ. ಒಟ್ಟ ನಿನ್ನ ಆಸೆ ಏನು? ನೀ ಹೇಳ್ದಂಗೆ ಕೇಳಬೇಕು, ನೀ ಹೇಳ್ದಂಗೆ ಕುಣಿಬೇಕು. ಹಂಗೆ ನೀವು ಮಾಡಾಕತ್ತಿಲ್ಲಲ್ಲ, ಮಾತಿಗೂ ಜಗಳಕ್ಕೆ ಬರ್ತೀರಿ. ಎಷ್ಟೋ ಜಗಳ ಮಾಡಿದ್ರು ಓಣ್ಯಾನ ಮಂದಿಗೆ ನೋಡು ಮಂದಿಗೆ ನನ್ನ ತಮ್ಮನೇ ಅಂತಿ ಬಾರಿಪ್ಪ, ಕಲ್ತಕ್ಕೆದಳ ತಿಳ್ದಕ್ಕೆದಳ ಅಂತ ಹೇಳ್ತೀವಿ. ಯಾಕೆ? ಮನೆ ಮರ್ಯಾದೆ ಕಾಯ್ಕೊಂಡು ಹೋಗೋ ಸಂಬಂಧ. ಆದ್ರೆ ನೀನು ಒಂದು ದಿವಸ ನನ್ನ ತಮ್ಮನ ಹಿಡ್ಕೊಂಡು ಮಾತಾಡಿ, ಈಕಿನ ಹಿಡ್ಕೊಂಡು ಮಾತಾಡಿ ಬಿಡು, ನಾನು ಹಿಡ್ಕೊಂಡು ಮಾತಾಡಿ ಎಲ್ಲರನ್ನೂ ಕಾಲು ಕಸಾಗೆ ನೋಡ್ಕೊಳಕತ್ತಿ. ಎಲ್ಲಿ ಮರ್ಯಾದೆ ಕಾಯ್ದಾಗತ್ತ? ಮರ್ಯಾದೆ ಬಗ್ಗೆ ಮಾತಾಡೋರು ನಿಮ್ಮ ತಮ್ಮನ್ನ ಅವನಂತೆ ಬದುಕಕ್ಕೆ ಬಿಟ್ಬಿಡ್ರಿ.
ಅವ ನಮ್ಮ ಮಗ ಇದ್ದಂಗೆ ಅರಿಗಳಿಗೆ ನಮ್ಮನ್ನು ಬಿಟ್ಟಿರೋದಿಲ್ಲವ. ಅವ್ನ ಯಾಕೆ ನಮ್ಮಿಂದ ದೂರ ಮಾಡ್ತೀವ? ನಿಮ್ಮಲ್ಲೇ ಜಗಳ ಹಚ್ಚಿ ನನ್ನ ಗಂಡನ ನನ್ನ ಪರ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಷ್ಟಕ್ಕೆ. ಮಾತಾಡೋ ಮಾತು ಏನಾರ ಇದ್ರೆ ಕಡ್ಡಿ ಮುರಿದಂಗೆ ಮಾತಾಡ್ಬಿಡ್ಬೇಕು. ಮನಸ್ಸಿನಾಗ ಒಂದು ಇಟ್ಕೊಂಡು ನಮ್ಮನ್ನೊಂಥರ ಮಾತಾಡಕ್ಕೆ ಹೋಗಬೇಡ. ಏನು ಹೇಳ್ತಿ ಹೇಳ. ಭಾಗ್ಯ, ಇಂಥ ಮಂದಿ ಎಲ್ಲಿ ಸಿಗ್ತಾರೆ ನಿನಗೆ? ಅಲ್ಲ, ಯಾಕಿಷ್ಟು ಸಿಟ್ಟಿಗಿದ್ದಿ ಅಂತ. ನೀ ಹೇಳ್ದಂಗೆ ಎಲ್ರು ಕೇಳ್ತಾರೆ, ನಾ ಹೇಳ್ದಂಗೆ ಯಾಕೆ ಯಾರು ಕೇಳವಲ್ರ? ನಾವು ನಡ್ಕೊಳ್ಳೋ ರೀತಿಯಲ್ಲಿ ಇರ್ತವ, ನೀನು ಹಂಗೆ ನಡ್ಕೋ. ಸಮಸ್ಯೆ ಇಟ್ಕೊಂಡ ಸಂಸಾರ ಹಾಳು ಮಾಡ್ಕೊಂಡ ಸುಮ್ಮನೆ ಎಲ್ಲರೂ ಸಾಯ್ದು ಬೇಡ. ನಿನಗಂತಕಿನ ಜೋಡು ಮಾಡೈತಿ, ಯಾಕೋ ಆಸೆ ಪಡಾಕತ್ತಾಳ ಗಂಡನ ಜೊತೆ ಇರಬೇಕು, ಅಂತಲ್ಲಿರಬೇಕು ಇಂತಲ್ಲಿರ್ಬೇಕು ಅಂತೇಳಿ. ನೀ ಏನೂ ಅನ್ಕೊಳ್ಳಲ್ಲ ಅಂದ್ರೆ ಒಂದು ತೊಡೆದಿನ ಅವ್ರ ಊರ ಕಡೆ ಹೋಗ್ತೀಯ? ಏನಣ್ಣ ನನಗೆ ಇರಾಕ ಮನೆ ಇಲ್ಲೋ, ಏನು ಕೂಳಿ ಗತಿ ಇಲ್ಲೋ, ಇವ್ರ ಮನೆಗೆ ಹೋಗಿ ನಾ ಯಾಕಿರ್ಲಿ? ಹಂಗಂತ ನಾ ಹೇಳಾಕತ್ತಿಲ್ಲ. ಏನೋ ಹೆಣ್ಣು ಜೀವ ಆಸೆ ಪಡಾಕತ್ತೈತಿ. ನಾವು ಆಕೆ ಹೇಳ್ದಂಗೆ ಕೇಳೋದು ಚಲೋ ಅಲ್ಲ. ಏನು ಅಲ್ಲೇ ಹೋಗಿರೋ ಅಂತಂದಿನ ಒಂದು ತೊಡೆದಿನ ಆಕಿನೂ ನಮ್ಮ ದಾರಿಗೆ ಬರುತ್ತಕ್ಕ, ಆಕಿನ ದಾರಿಯಾಗ ಹೋಗಿ ಬರೋಲ್ಲ. ಅಕ್ಕಿ ಹೇಳ್ದಂಗೆ ಕುಣಿದನಾಗ ಆಗಲ್ಲಣ್ಣ. ಇದ್ದಿರ್ತಾಳ, ಹೋದ್ರೆ ಹೋಗಿರ್ತಾಳೆ. ನನ್ನ ಬಗ್ಗೆ ಅಷ್ಟು ಹಗರಾಗಿ ಮಾತಾಡೋ ಇದ್ರೆ ನನ್ನ ಕೊಳ್ಳಿಗೆ ಯಾಕೆ ತಾಳಿ ಕಟ್ಟಿದಿ? ನಮ್ಮ ಅಣ್ಣ ವೈನಿ ತೋರಿಸಿದ್ರು ಮದುವೆ ಆಗೀನಿ, ನೀ ಅಲ್ಲ ಬೇರೆ ಯಾರನ್ನಾದ್ರೂ ತೋರಿಸಿದ್ರು ಮದುವೆ ಹಾಕಿದ್ದೇನ? ನೋಡ್ರಿ ಇವ ಅತಿಯಾಗಿ ನಿಮ್ಮನ್ನ ಹಿಡ್ಕೊಂಡು ನನ್ನ ಮಗದ್ ಮಾತಾಡತಾನ. ಇದ್ದಿದ್ದ ಮಾತು ಮಾತಾಡಕತ್ತಾನ. ನೀ ಹಂಗೆ ತಪ್ಪು ತಿಳ್ಕೊಳಕತ್ತಿ. ನಾವೇನು ಮಾಡೋಣವ? ಎಷ್ಟಂತ ತಿಳಿಸಿ ಹೇಳ್ಬೇಕು? ಇವತ್ತು ಹೊಂದ್ಕೋತಿ, ನಾಳೆ ಹೊಂದ್ಕೋತಿ ಅಂತ ನಾವ ಸುಮ್ಮ ಕುಂದ್ರಕತ್ರ ಬರ್ಬರ್ತಾ ಕಾರ್ಬಾರ ನಿಂದ ನಡೆಯಕತ್ತೈತಿ. ಸುಮ್ಮನೆ ನೀನು ಒಗದು ಮಾತಾಡಬಾರ್ದೈತಿ. ಇಷ್ಟೆಲ್ಲ ಮಾತಾಡಕತ್ತೀವಿ. ತಿಳ್ದಕ್ಕೆ ಆಗಿದ್ರೆ ತಿಳ್ಕೊ ಸ್ವಲ್ಪ. ಇರ್ಬೇಕಾ? ಅಣ್ಣ ವೈನಿ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡಿರು. ಹೋಗ್ಬೇಕಾ? ಒಂದು ಮಾತು ಹೇಳಾರ್ದಂಗೆ ಸುಮ್ಮ ಹೋಗ್ಬಿಡು. ಅಪ್ಪ ಅವ್ವ ಹೇಳ್ದಂಗೆ ಕೇಳಿಲ್ಲ, ಇನ್ನು ಇವ್ರು ಯಾರು ನಂಗೆ ಹೇಳಾಕ? ಇದಕ್ಕೆ ನಿನ್ನ ಮೇಲೆ ಸಿಟ್ಟು ಹೋಗ್ಲಿ ಬಿಡು. ತೀರ್ಲಾಗ ಮಾತಾಡ್ತಾಳೆ, ಕೂತು ಮಾತಾಡಿ ಬಗೆಹರಿಸೋರಿ. ರೀ ಅವ್ರಿಬ್ರು ನಮ್ಮ ಮಧ್ಯೆ ಜಗಳ ತಂದಿಡಾಕ ನೋಡಾಕತ್ತಾರ. ಇನ್ನೊಂದು ಸಲ ಅವ್ರ ಬಗ್ಗೆ ಸಂಶಯ ಪಟ್ಟು ಮಾತಾಡ್ದಂದ್ರೆ ಸರಿ ಇರಂಗಿಲ್ಲ. ಯಾಕೆ ಹಿಂಗೆ ನೋಡಕತ್ತಿ? ಎಂದೂ ನೋಡೇಲೇನ? ನಿಮ್ಮ ತಮ್ಮನ ಮದುವೆ ಆಗೋಕಿನ ನಿಮ್ಮನ್ನ ಮದುವೆ ಆಗಿದ್ರೆ ಭಾಳ ಚಲೋ ಐತೆ ನೋಡ್ರಿ. ದುಡುಕಿನೂ ಇನ್ನೊಮ್ಮಿಂತ ಮಾತು ಮಾತಾಡಕ್ಕೆ ಹೋಗ್ಬೇಡವ. ಸಿಗಾಕ ನಿಂಗೆ ಚಲೋ ಬಂಗಾರ ಅಂತ ಗಂಡ ಸಿಕ್ಕಾನ. ಗೊತ್ತೇ ನಿಂಗೆ? ಬಂಗಾರ ಅಂತ ಗಂಡ? ಅದ್ಯಾವ ಬಾಯಿಂದ ಹೇಳ್ತೀರಿ ನೀವು? ನೀ ಎಷ್ಟೆಲ್ಲ ಕಾಡಿದ್ರು, ನೀ ಇಷ್ಟೆಲ್ಲ ಜಗಳ ಮಾಡಿದ್ರು, ಒಂದು ಮಾತು ನಿನಗೆ ತುಟಿ ಪಿಟಿ ಕಣ್ಲಾರ ನಿನ್ನ ಜೊತೆ ಬಾಳೆ ಮಾಡಕತ್ತನಲ್ಲ, ಮತ್ತು ಬಂಗಾರಕ್ಕೆ ಬಂಗಾರ ಅನ್ಲಾರ ಮತ್ತೇನು ಅನ್ಬೇಕವ? ಹಾಂ, ನನ್ನ ಜೊತೆ ಬಾಳೆ ಮಾಡಕ್ಕೆ ಎಲ್ಲಿ ಬಿಟ್ಟಿರಿ? ಯಾವಾಗಲೂ ನಿಮ್ಮ ಕೈಗೊಂಬಿ ಹಂಗೆ ನಿಮ್ಮಂಗೆ ಕೇಳೋಂಗೆ ಇಟ್ಕೊಂಡ್ಬಿಟ್ಟಿರಿ ಅವಂಗೆ. ಈಗೇನು ಮಾಡಬೇಕು? ನಿನ್ನ ಅವನು ಫ್ರೀಯಾಗಿ ಬಿಟ್ಟು ಬಿಡ್ಬೇಕಾ? ಬಿಟ್ಟು ಬಿಡ್ತೀವಿ. ಇದ ಮನ್ಯಾಗ ಇರ್ತೀರಾ? ಇದ್ದು ಬಿಡ್ರಿ. ನಾನು ಹಾಕಿದ ಕರ್ಕೊಂಡು ಹೋಗ್ಬಿಡ್ತೀನಿ. ಆದ್ರೆ ನನ್ನ ತಮ್ಮಗೆ ಹಿಂಸೆ ಕೊಡಬೇಡ. ನನಗೆ ಇಲ್ಲಿ ಇರಕ್ಕೆ 10 ನಿಮಿಷ ಮನಸ್ಸಿಲ್ಲ. ನಾನು ನನ್ನ ಗಂಡನ ಕರ್ಕೊಂಡು ನನ್ನ ತವ್ರ ಮನೆಗೆ ಹೋಗ್ತೇನೆ. ಇದು ಒಂದು ಮಾತು ನೋಡು, ಇದು ಒಂದು ಮಾತು ನಮ್ಮ ಮನಸ್ಸಿಗೆ ಇಡಿಸೋದಿಲ್ಲ. ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಕ್ಕೆ ಇಲ್ಲಿ ಏನು ಕಮ್ಮಿ ಆಗೈತೆ ಅಂತ ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿ ಬೇಡವ. ಅವ ಮನೆಯಲ್ಲೇ ಆಗೋದು ಬೇಡ. ಅರ್ಥ ಮಾಡ್ಕೋ. ಇಲ್ಲಿ ಕೆಲಸದಾಗ ಆಗಿರೋಕಿನ ತವ್ರ ಮನೆಯಾಗ ಅಳಿ ಆಗಿರೋ ಚಲೋ ಅಲ್ಲ? ತಪ್ಪು ನಿಂದಲ್ವ. ನೀನು ತವ್ರ ಮನೆಯವ್ರು ಹೆಂಗೆ ತಲೆ ತುಂಬಾಕತ್ತಾರ, ನೀ ಅವ್ರು ಹೇಳ್ದಂಗೆ ಹ್ಞೂ ಅನ್ನಾಕತ್ತಿ. ಆದ್ರೆ ಮುಂದಿನ ಜೀವನ ನಿನ್ನ ತವ್ರ ಮನೆಯವ್ರದಲ್ಲ, ನಿಂದನ್ನೋದು ಮರ್ಯಾಕತ್ತಿ ನೋಡು. ಅದೇನಾದರೂ ಆಗಲಿ, ಇಲ್ಲಿ ನನ್ನ ಹಠಾನೇ ಗೆಲ್ಬೇಕು. ಹಠಮಾರಿ ಹೆಣ್ಣಿಗೆ ತಿಳಿಸಿ ಹೇಳೋದ್ರಾಗ ಏನೂ ಅರ್ಥ ಇಲ್ಲ. ಇದೇ ರೀತಿ ನನ್ನ ಜೀವನದಾಗ ಬರಾಕತ್ತಿ ಅಂದ್ರೆ ನಿನ್ನ ಜೀವನ ಹಾಳು ಮಾಡಿಡ್ತೇನೆ ನೋಡು. ಅಂದ್ರೆ ಯಾವುದೋ ಮಾತಿಗೂ ನನ್ನ ಗಂಡ ನೀವು ಹೇಳ್ದಂಗೆ ಕೇಳ್ತಾನೆ. ನಾ ಮನಸ್ಸು ಮಾಡಿದ್ರೆ ನಿನ್ನ ಗಂಡ ನಾ ಹೇಳ್ದಂಗೆ ಕೇಳೋಂಗೆ ಮಾಡ್ತೀನಿ. ನಾ ಹೇಳಿದ್ದು ನೀನು ಒಳ್ಳೇದಕ್ಕೆ, ಅದು ನಿನಗೆ ಕೆಟ್ಟ ಅನ್ಸಾಕತ್ತೈತಲ್ಲ? ಒಳ್ಳೇದು ಕೆಟ್ಟದ್ದು ನಂಗೆ ಗೊತ್ತಿಲ್ಲ, ಆದರೆ ಈ ಮನ್ಯಾಗ ನಾ ಹೇಳ್ದಂಗೆ ಆಗ್ಬೇಕು. ಈಗಾದರೂ ನಾವು ನೀ ಹೇಳ್ದಂಗೆ ಕೇಳ್ತೀವಿ. ಆದ್ರೆ ಮನೆ ಮಂದಿನೆಲ್ಲ ಚಂದಂಗೆ ನೋಡ್ಕೊಳ್ವಾ? ಮನೆ ಮಂದಿ ನನಗೆ ನೀವೆಲ್ಲ ಸಂಬಂಧ ಇಲ್ಲ. ನನಗೆ ಸಂಬಂಧ ಇರೋದು ನನ್ನ ಗಂಡ ಅಷ್ಟ. ಅದಕ್ಕೀಗ ನಾವೇನು ಮಾಡ್ಬೇಕವ? ನನ್ನ ಗಂಡನ ಕರ್ಕೊಂಡು ನಾ ತವ್ರ ಮನೆಗೆ ಹೋಗ್ತೇನೆ. ನನ್ನ ಗಂಡನ ಕಳಿಸ್ಕೊಡ್ರಿ. ಮದುವೆಯಾಗಿ ಬಂದಿಯವ ನೀನು. ಗಂಡ ಮನೆಯಾಗಿರೋದ ಒಂದು ಹೆಣ್ಣಿನ ಲಕ್ಷಣ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಗಂಡನ ನನ್ನ ಜೊತೆ ಕಳಿಸ್ಕೊಡ್ತೀರೋ ಇಲ್ಲೋ? ಇದಕ್ಕೆ ನಾ ಭಾಗ್ಯ ಆಗೋದಿಲ್ವಾ? ನೀ ಅವ್ರನ್ನ ಕೇಳು. ಒಳ್ಳೇದ್ರಾಗಲಿ ಕೆಟ್ಟದ್ರಾಗಲಿ ಮುಂದೆ ಆಗೋದ್ರ ಬಗ್ಗೆ ಹೇಳಾಕತ್ತೀನಿ. ನೀನು ಹೆಂಡತಿ ಜೊತೆ ಇದ್ರೆ ಚಲೋಪ್ಪ. ಆಕೆ ಏನು ಮಾಡ್ತಾವ ಅನ್ನೋದು ಗೊತ್ತಾಗಲಾಗೈತಿ.
ಯಾಕ? ಹೌದಪ್ಪ, ಆಕಿನ ಹಿಂಗೆ ಬಿಟ್ಟಿವಂತಂದ್ರೆ ನಮ್ಮ ಜೀವನನ ಹಾಳು ಮಾಡಿಡ್ತಾ. ಆಕಿನ ಹಂಗನಕತ್ತಾಳ ಅಂದ್ರೆ ಆಕಿನ ಬ್ಯಾಡವನಿ ನನಗೆ. ಆಕಿನ ಬಿಟ್ಟು ಬಾ ಅಂದ್ರೆ ಬಿಟ್ಟು ಬರ್ತೀನ. ದೈವದಾಗ ತಾಳಿ ಕಟ್ಟಿಲಿ, ಬಿಡು ಮಾತು ಮಾತಾಡೋಕೆ ಹೋಗಬೇಡ. ಆಕಿರ ಏನು ಅನ್ನಕತ್ತಾಳ, ನಿನ್ನ ಜೊತೆ ಇರ್ಬೇಕಂತ ಬಯಸಾಕತ್ತಾಳ. ನಮ್ಮೆಲ್ಲರ ಪ್ರೀತಿ ಆಕಿಗೆ ಸಹಿಸಕ್ಕೆ ಆಗೋವಲ್ದು. ಗಂಡನ ಪ್ರೀತಿ ಬಯಸೋದ್ರಾಗ ಏನು ತಪ್ಪೈತಿ? ಎಷ್ಟು ದಿನ ಆಕೈತೆ ಅಷ್ಟು ದಿನ ಇದ್ದ ಬಾ. ಮಕ್ಳು ಆದ್ಮ್ಯಾಗಾರ ಬದಲಾಕ್ಕಳಲ್ಲ. ಈಗ ಆಕಿ ನಾ ಎಷ್ಟು ಇಡ್ಬೇಕು ಅಷ್ಟು ಇಟ್ಟೀನಿ. ಈಗ ಆಕಿ ಹೇಳ್ದಂಗೆ ಕೇಳಿದೀವಿ ಅಂದ್ರೆ ನಾಳೆ ಸಾಯುತನ ನಾ ಗೊಳ್ಯಾಡ್ಬೇಕಾಗ್ತದ. ಯಪ್ಪ, ಇದು ಸಂಸಾರ ಐತಿ, ಯಾರಾದರೂ ಒಬ್ರು ಸೋಲಬೇಕಲ್ಲ. ನಾ ಸೋತು ನಿಮ್ಮನ್ನೆಲ್ಲ ಬಿಟ್ಟು ಆಕಿನ ಸರಿ ಹಿಡ್ಕೊಂಡು ಹೋಗ್ಬೇಕೇನಾ? ಇಲ್ಲಿ ನಿಮ್ಮ ವೈನಿ ನಾನು ನೆಮ್ಮದಿಯಿಂದ ಇರ್ಬೇಕಂದ್ರೆ ನೀ ಆಕಿ ಶರಿ ಹಿಡ್ಕೊಂಡು ಹೋಗೋದ ಚಲೋ ಅನಿಸ್ತೈತಿ. ಹಠಮಾರಿ ಹೆಣ್ಣ ಏನು ಮಾಡ್ತಾಳ ಗೊತ್ತಾಗೋದಿಲ್ಲ. ಜಗಳಕ್ಕೆ ನಿತ್ಲಂದ್ರೆ ಊರಾಗ ನಮ್ದೇ ಮರ್ಯಾದೆ ಅಲ್ಲ ಅನ್ನೋದು ಅರ್ಥ ಮಾಡ್ಕೊ. ಅಣ್ಣ ನೀವು ಹೇಳಿದ್ದು ನಾ ತಿಳ್ಕೊತೀನಿ, ಆದ್ರೆ ಆಕಿ ತಿಳ್ಕೊಬೇಕಲ್ಲಣ್ಣ. ಸಿಟ್ಟಿಗೆದ್ದ ವಾದನೆ ನೋಡ್ರಿಯಪ್ಪ. ಸಿಟ್ಟಿಗೆದ್ದು ಹೋದ್ರೆ ಹೋಗಲ್ಲ ಯಾಕೆ? ಆದ್ರೆ ನಾವು ಅವ್ನು ಕೆಟ್ಟದ್ದು ಬಯಸಾಕತ್ತೀವೇನು? ಒಳ್ಳೇದ ಬಯಸಾಕತ್ತೀವಲ್ಲ, ಒಳ್ಳೇದಾಗತ್ತೆ. ನನ್ನ ತಮ್ಮಗ ಒಳ್ಳೇದಾಗತ್ತೆ. ನಿನ್ನ ತಮ್ಮನ ವಿಷಯದಾಗ ನೀವು ಭಾಳ ದೊಡ್ಡ ತಪ್ಪು ಮಾಡಕತ್ತಿ ನೋಡ್ರಿ. ತಪ್ಪು ಮಾಡಾಕತ್ತೀನಿ, ನನಗೆ ಗೊತ್ತೈತಿ. ಆದ್ರೆ ಆಕಿ ಅಂದು ಒಂದೇ ಮಾತು ನನ್ನ ಮನಸ್ಸಿಗೆ ಭಾಳ ಕೆಟ್ಟ ಅನಿಸೈತಿ. ಆಕಿ ಹೆಣ್ಣ ಏನಾರ ಸ್ವಲ್ಪ ಮನಸ್ಸು ಬದಲು ಮಾಡಿದ್ಲಂದ್ರೆ ನಮ್ಮ ಮನಿನ ಓಡೋದು ಛಿದ್ರ ಆಕೈತಿ. ಅಣ್ತಬ್ರು ನಡ್ಬೇಕು ಬಿರುಕ ಬೀಳತೈತಿ. ಅದಕ್ಕಾಗಿ ಹಂಗೇನು ಆಗ್ಬಾರ್ದಂದ್ರೆ ಸದ್ಯಕ್ಕೆ ಆಕಿ ಹೇಳ್ದಂಗೆ ಕೇಳಬೇಕು. ಆಕಿ ಏನಂದಳು, ನೀವು ಯಾಕೆ ಇಷ್ಟಿದೆ ಹೊಡ್ಕೊಂಡಿರೋ ಒಂದೂ ಗೊತ್ತಾಗಬಲ್ದಾಗೈತಿ. ಕಲ್ತಕ್ಕೆ ಅದಾಳ, ಹಠಮಾರಿ ಹೆಣ್ಣದಾಳ. ಏನಾರ ಗಾತ ಮಾಡಿದ್ದಂದ್ರೆ ಬೇಡ, ನೀನಾಗ ಯೋಚನೆ ಮಾಡಿ ನೋಡು. ಈಗ ಸದ್ಯಕ್ಕೆ ಅವ ಆಕೆಯಿಂದ ಹೋಗಿ